ಅಲ್ಲ ಈಗ ಸರ್ವೆ ಮಾಡೋದಕ್ಕಿಂತ ನಾವು ಸರ್ವೆ ಮಾಡಿಸೋದಕ್ಕಿಂತ ಹೆಚ್ಚಾಗಿ ಈಗ ಜನರಲ್ ಸಾರ್ವಜನಿಕರಲ್ಲಿ ನೀವು ಯಾರಾದರೂ ಮಾಡಿ ಓಟ್ ಚೋರಿ ಅಂತ ಭಾಳ ಸ್ಪಷ್ಟವಾಗಿ ಬಂದ್ಬಿಟ್ಟಿದೆ. ಓಟ್ ಮತ ಕಳ್ಳತನ ಆಗ್ತಾ ಇದೆ ಅಂತೇಳಿ ಸಾಮಾನ್ಯ ಮನುಷ್ಯ ಮಾತಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಹಾರಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ನೋಡಿ, RJDಗೆ 23% ಓಟ್ ಬಂದಿದೆ, ಅವ್ರು ಗೆದ್ದಿರ್ತಕ್ಕಂಥ ಸೀಟು 35. BJPಗೆ 19% ಓಟ್ ಬಂದಿದೆ, ಅವರಿಗೆ 94 ಮತ ಓಟ್ಗಳು ಇದು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ 94% ಸ್ಟ್ರೈಕ್ ರೇಟ್ ಇದೆ ನೋಡಿ. ಯಾವುದೇ ಚುನಾವಣೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಂದಿರಾ ಗಾಂಧಿ ಸತ್ತಾಗಲೂ ಸಹ ಆ ಸ್ಟ್ರೈಕ್ ರೇಟ್ ಇರಲಿಲ್ಲ. ಅದೇ JDU ಅದು ಕೂಡ 20% ಅರೌಂಡ್ ಇದೆ, ಅವರು ಕೂಡ 85 ತಗೊಂಡಿದ್ದಾರೆ, ಅದು ಸ್ಟ್ರೈಕ್ ರೇಟ್ ಜಾಸ್ತಿನೇ. ವೋಟಿಂಗ್ ಪರ್ಸೆಂಟೇಜ್ ತಗೊಂಡಾಗ ಹೈಯೆಸ್ಟ್ ಪರ್ಸೆಂಟ್ RJD ತಗೊಂಡಿರ್ತಕ್ಕಂಥದ್ದು. ಇದನ್ನು ಯಾವ ಸರ್ವೆನಲ್ಲಿ ಹೇಳ್ತೀರಿ ನೀವು? ಪರ್ಸೆಂಟೇಜೇ ಮಾತಾಡಿದಾಗ, ಜನ ಸರ್ವೆ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಇದು ರಿಪೋರ್ಟ್ ನಮ್ದಲ್ಲ. ಮತ್ತೆ ಹರಿಯಾಣದಲ್ಲಿ 5 ಗಂಟೆಗೆ ಒಂದು ಅಂಕಿಅಂಶಗಳು ಕೊಡ್ತಾರೆ, 9 ಗಂಟೆಗೆ ಒಂದು ಅಂಕಿಅಂಶಗಳು ಕೊಡ್ತಾರೆ. 5 ಗಂಟೆಗೆ ಕೊಟ್ಟಾಗ 60, ಅದು 9 ಗಂಟೆಗೆ ಕೊಟ್ಟಾಗ 61, ಚುನಾವಣೆ ಕೌಂಟಿಂಗ್ ದಿನ 65% ಅಂತೇಳಿ ಪರ್ಸೆಂಟೇಜ್ ತೋರಿಸಿದಾಗ ಇದು ಯಾವ ರೀತಿ ಪಾರದರ್ಶಕ ಅನ್ನೋದು ಇವ್ರು ಹೇಳಬೇಕಾಗತ್ತೆ. ಅದರಿಂದ ವಿಶ್ವಗುರು ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿಷವನ್ನ ಬಿಟ್ಟು ಪ್ರಜಾಪ್ರಭುತ್ವವನ್ನು ಸಮಾಧಿ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.